ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಷ್ಟು ದಿನ ಆಯಿತು ನಾನು ಬ್ಲಾಗ್ ಮಾಡಿದೆ, ಅದಕ್ಕೆ ಮಾಡೋಣ ಅಂತ ಇವಾಗ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ನನ್ನ ಮಗಂದು ಸ್ಕೂಲ್ ಇತ್ತು ದೊಡ್ಡವನದು, ಹಾಗಾಗಿ ಅವನು ಚಿಕ್ಕವನು ಇನ್ನೂ ಎದ್ದಿರಲಿಲ್ಲ. ಹಾಗಾಗಿ ಇಬ್ಬರನ್ನು ಎಬ್ಬಿಸ್ಕೊಂಡು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ. ಇವನು ಹೇಳೋಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊತಾ ಇದ್ದ, ನಿದ್ದೆ ಜಾಸ್ತಿ ಇದ್ದಿದ್ದರಿಂದ ಬೇಗ ಹೊರಟಿದ್ವಿ. ಹಾಗಾಗಿ ಇವನು ಎದ್ಬಿಟ್ಟು ಮತ್ತೆ ಜೋಲಿಯಲ್ಲಿ ಮಲಗ್ತಾನೆ. ಆಮೇಲೆ ಮಧ್ಯಾಹ್ನನೂ ಅಷ್ಟೇ ಜೋಲಿಯಲ್ಲೇ ಮಲಗೋದು ಇವನು. ಜಾಸ್ತಿ ಅಂದರೆ ಅವನಿಗೇನೋ ತುಂಬ ಇಷ್ಟ ಅದರಲ್ಲಿ ಮಲಗೋಕೆ. ಅದು ಹರಿದು ಹೋದ್ರೂ ಹರಿದಿದ್ದಾನೆ ಅವನೇ ಕುತ್ಕೊಂಡು. ಹಾಗೆ ಸ್ಕೆಚ್ ಪೆನ್ ತಗೊಂಡು ಎಲ್ಲ ಬರ್ತಿದ್ದಾನೆ ನೋಡಿ. ಈ ಥರ ಎಲ್ಲ ಮಾಡ್ತಾನೆ. ಆದರೂ ಅದು ಜೋಲಿನ ಬಿಡಲ್ಲ, ಅದೇನೇ ಆದರೂ. ಹಬ್ಬ ಅದು ಇದು ಎಲ್ಲ ಇದ್ದಿದ್ದರಿಂದ ನನಗೆ ಲಾಗ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹಾಗೆ ನಂದು ಮೊಬೈಲ್ ಸ್ಟ್ಯಾಂಡ್ ಸಮೇತ ಇವನು ಮುರಿದು ಹಾಕ್ಬಿಟ್ಟಿದ್ದ. ಅದಕ್ಕಾಗಿ ಆಗ್ತಾನೆ ಇಲ್ಲ ಇವಾಗ ಮಾಡೋಕ್ಕೆ. ಅದು ಬರೋವರೆಗೂ ಹಿಂಗೆ ಈ ಥರನೇ ಲಾಗ್ ಮಾಡೋದು. ರೆಸಿಪೀಸು ಹಾಕೋಕ್ಕೂ ಆಗ್ತಿಲ್ಲ. ಇವಾಗ ಶೂಟ್ ಮಾಡಿ ಇಟ್ಕೊಂಡಿರೋದೇ ಹಾಕ್ತಾ ಇದ್ದೀನಿ ಡೈಲಿ. ಹಾಗೆ ಹೆಂಗೋ ಮಾಡಿ ಎಬ್ಸ್ಕೊಂಡು ಹೋದ್ವಿ. ಇಬ್ಬರಿಗೂ ಸ್ನಾನ ತಿಂಡಿ ಎಲ್ಲ ಮಾಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ಸ್ಕೂಲಲ್ಲಿ ಇವತ್ತು ಪ್ರೀ ಸ್ಕೂಲ್ ಮಕ್ಕಳಿಗೆ ಸ್ಪೋರ್ಟ್ಸ್ ಡೇ ಇತ್ತು. ಹಾಗೆ ಅವ್ರ ಸ್ಕೂಲಲ್ಲಿ ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅದನ್ನ ನೋಡಿಕೊಂಡು ದೊಡ್ಡವನ್ನ ಜೋಕರ್ನ ಮಾಡಿದರು. ಹಾಗೆ ಯಾರ್ಯಾರು ಫುಲ್ಲು ಆ್ಯಕ್ಟಿವ್ ಆಗಿದ್ದಾರೋ ಅಂಥವ್ರನ್ನ ಕರ್ಕೊಂಡು ಚಿಯರ್ ಗರ್ಲ್ಸ್ ಥರನೂ ಮಾಡಿದರು ಚಿಕ್ಕ ಮಕ್ಕಳಿಗೆ ಅಂತ. ಇವನು ಬರ್ತಾ ಇದ್ದಾನೆ, ಅಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ. ಬಾಯ್ ಬಾಯ್. The march past. These little ones march with confidence, reflecting the values of teamwork and dedication instilled at our school. Group studies. Here they go. We can see some giggles and smiles and laughter. Our little clowns are all doing something funny. Can you see them there? Wow, that's so funny. Their colorful costumes, silly tricks, and cheerful moves. They fill the crowd with laughter and joy. At Mount Teresa Group of Institution, they remind us that happiness is the best cheer of all. And now it's time to shake things up with energy and rhythm. Here comes our kiddos with their vibrant aerobic display. Watch them move, groove, and prove that fitness can be so much of fun. They're having so much fun on ground. We can see our playful clowns out there. Their joyful act and cheerful energy remind us that happiness is the true spirit of every event. ನೋಡಿ ಇಲ್ಲಿ ಎಲ್ಲ ಮಕ್ಕಳು ಒಂದು ಕಡೆ ಕುತ್ಕೊಂಡ್ರಿ, ಇವನಂತೂ ಒಂದು ಸ್ವಲ್ಪನೂ ಕುತ್ಕೊಳ್ಳಿಲ್ಲ. ಹಾಗೆ ಎಲ್ಲ ಕಡೆನೂ ಓಡಾಡ್ಕೊಂಡಿದ್ದ.
ಅದು ಅವ್ರು 4 ಜನನೂ ಸುಮ್ಮನೆ ಇದ್ರೂ ಇವನು ಮಾತ್ರ ಕೂತ್ಕೊಳ್ಳಿಲ್ಲ ಒಂದು ಕಡೆನೂ, ಆ ಥರ ಓಡಾಡ್ತಿದ್ದ. ಮತ್ತು ನೆಕ್ಸ್ಟ್ ಡೇ ಕರಾಟೆ ಕ್ಲಾಸ್ದು ಟೂರ್ನಮೆಂಟ್ ಬೇರೆ ಇತ್ತು, ಅದಕ್ಕೂ ಹೋಗ್ಬೇಕಿತ್ತು. ಸುಮ್ಮನೆ ಇರೋ ಅಂದ್ರೂ ಇರ್ತಾ ಇರಲಿಲ್ಲ. ಅದರಿಂದ ಅಂತೂ ಒಂದು ಸ್ವಲ್ಪನೂ ಬಿಡಲಿಲ್ಲ. ಆ ಥರ ನನಗೆ ಬೇಕು ಅಂತ ಇಸ್ಕೊಳ್ತಾ ಇದ್ದ. ಹಾಗೆ ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿಕೊಂಡು ಹಾಗೆ ಮಲ್ಕೊಂಡ್ಬಿಟ್ವಿ. ಮತ್ತು ಬೆಳಿಗ್ಗೆ ಬೇಗ ಹೋಗಬೇಕಿತ್ತು. ಇವನು ಚಿಕ್ಕವನ್ನ ನನ್ನ ತಂಗಿ ಮನೇಲೇ ಬಿಟ್ಟು ನಾವು ಬೆಳಿಗ್ಗೆ ಹೊರಟ್ವಿ. ಅಲ್ಲಿ ತುಂಬ ಗಲಾಟೆನೂ ಮಾಡ್ತಾನೆ, ಹಾಗೆ ಓಡಾಡ್ತಿರ್ತಾನೆ. ಅಲ್ಲಿ ಸೇಫ್ಟಿ ಬೇರೆ ಇರಲಿಲ್ಲ, ಕರ್ಕೊಂಡು ಹೋಗ್ತಿರೋದೇ ಒಳ್ಳೆಯದಾಯಿತು. ಇದು ಕೋರಮಂಗಲದಲ್ಲಿ ನಡೆದಿರೋ ಟೂರ್ನಮೆಂಟು. ಅದಕ್ಕೆ ಅಷ್ಟು ದೂರ ಕರ್ಕೊಂಡು ಹೋಗೋದು ಬೇಡ ಅಂತ ಅವನ್ನ ಅಲ್ಲೇ ಬಿಟ್ಟು ಇವನೊಬ್ಬನೇ ಕರ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಜನ ಸೇರಿದ್ರು ಅಂದರೆ ಹತ್ತತ್ರ 2,000 ಜನ ಇದ್ರೇನೋ ಅಷ್ಟು ಜನ ಸೇರಿದ್ರು. ಅಷ್ಟೊಂದು ಜನ ಇಲ್ಲಿ ಬಂದಿದ್ದರು. ನೋಡಿ ಇಲ್ಲಿ ಸೇಫ್ಟಿನೇ ಇಲ್ಲ, ಏನಾದರೂ ಸ್ವಲ್ಪ ಬಿದ್ದೋದ್ರು ಮುಗೀತು, ಆ ಥರ ಇದೆ. ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಭಯ ಆಗುತ್ತೆ. ಹಾಗೆ ಇಲ್ಲಿ ತುಂಬ ಪ್ರಾಕ್ಟೀಸ್ ಆಗಿ ಬಂದಿರೋರೇ ಜಾಸ್ತಿ ಇದ್ದರು, ದೊಡ್ಡ ದೊಡ್ಡ ಮಕ್ಕಳು. ನೋಡಿ ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡಿ ಒಬ್ಬರು ದಪ್ಪಗಿದಾರಲ್ವ, ಇಲ್ಲಿ ಮಾಡ್ತಾ ಇದ್ದಾರಲ್ವ, ಅವ್ರು ನೋಡಿ ಎಷ್ಟು ದಪ್ಪಗಿದ್ರು, ಎಷ್ಟು ಚೆನ್ನಾಗಿ ಎಕ್ಸಸೈಸ್ ಮಾಡ್ತಿದ್ರು, ಹಾಗೆ ಡ್ಯಾನ್ಸ್ ಬೇರೆ ಮಾಡಿದರು. ಹಾಗೆ ಇವನಿಗೂ ಗೋಲ್ಡ್ ಮೆಡ್ಲು ಸಿಕ್ತು 2 ತಗೊಂಡು ಬಂದ್ವಿ. ಅಲ್ಲೇ ಊಟ ಇತ್ತು, ಊಟ ಮುಗಿಸ್ಕೊಂಡು ಹೊರಟ್ವಿ ನಾವು. ಹಾಗೆ ಅಲ್ಲಿ ಬರ್ತಾನೆ ಒಂದು ಕನ್ನಡ ಮಾಲ್ ಇತ್ತು, ಅಲ್ಲಿ ನೋಡಿಕೊಂಡು ಮನೆಗೆ ಬಂದ್ವಿ. ಇಲ್ಲಿದೆ ಊಟ ಚೆನ್ನಾಗಿತ್ತು. ಇವನು ಮಾಡ್ದ ಯಾಕೋ, ಮಾಡಿಕೊಂಡು ಮತ್ತೆ ಹೊರಟ್ವಿ ಗರುಡ ಮಾಲ್ಗೆ. ನನ್ನ ಕರಾಟೆ ಟೂರ್ನಿಮೆಂಟ್ ಮುಗೀತು, ನಾವು ಮನೆಗೆ ಹೋಗ್ತಿದ್ದೀವಿ. ನನಗೆ ಗೋಲ್ಡ್ ಮೆಡಲ್ ಸಿಕ್ತು. ಬೈ ಬೈ. ಇಲ್ಲಿ ಬೇರೆ ಯಾಕಾದ್ರು ಕರ್ಕೊಂಡು ಬಂದ್ವಿ ಅನ್ನಿಸ್ತು, ಯಾಕಂದರೆ ಅಲ್ಲಿ ತುಂಬ ಮಕ್ಕಳದ್ದು ಗೇಮ್ಸ್ ಎಲ್ಲ ಇತ್ತು. ನೋಡಿ ಇಲ್ಲಿ ಜಂಪಿಂಗು, ಆಮೇಲೆ ಸ್ಲೈಡಿಂಗು, ಸ್ವಿಂಗು ಎಲ್ಲ ಇತ್ತು. ಅದನ್ನ ಆಡ್ತೀನಿ ಅಂತ ಕೂತ್ಕೊಂಡಿದ್ದ, ಬೇಡ ಅಂತ ಹೆಂಗೋ ಮಾಡಿ ಕರ್ಕೊಂಡು ಬಂದ್ವಿ. ನೆಕ್ಸ್ಟು ಅಲ್ಲಿ ಕಾರ್ ಇತ್ತು, ಅದನ್ನಾದರೂ ಆಡಿಸಿ ಅಂತ ಹೇಳ್ತಿದ್ದ. ಸರಿ ಆಯಿತು ಅಂತ ಆಡಿಸಿದ್ವಿ. ಅದಾದರೆ 100 ರೂಪೀಸು. ಇದು 1 ಅವರಲ್ಲೇ ಕುತ್ಕೋಬೇಕಿತ್ತು. ನಾವು 1000 ರೂಪೀಸ್ ಕೊಟ್ಬಿಟ್ಟು ಇಷ್ಟು ದೊಡ್ಡದೆಲ್ಲ ಆಡೋಕ್ಕೆ. ಇದೆಲ್ಲ ಆಡಿಕೊಂಡು ಮತ್ತು ಪಿಜ್ಜಾ ಬೇಕು ಅಂತ ಹೇಳ್ತಿದ್ದ. ಸರಿ ಆಯಿತು ತಿನ್ಬ ಅಂತ ತಿನ್ನಿಸ್ಕೊಂಡು ಆ ಕಾರ್ನೂ ಆಡಿಸಿ ಮತ್ತು ಮನೆ ಕಡೆಗೆ ಹೊರಟ್ವಿ.
ಹಾಗೆ ರಾತ್ರಿಗೆ ಖಾರ ಪೊಂಗಲ್ ಮಾಡಿದ್ರಾಯ್ತು ಅಂತ ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೆ. ಸೋ ಫಿಲ್ಮ್ ಹಾಕಿದ್ರು, ನೋಡ್ತಾ ಕಟ್ ಮಾಡ್ತಿದ್ದೆ. ನನ್ನ ಮಗ ನೋಡ್ರಿ ಹೆಂಗೆ ನೋಡ್ತಾ ಇದ್ದಾನೆ. ಇಲ್ಲಿ ಎಲ್ಲರೂ ಮಲಗಿದ ಮೇಲೆ ಒಂದು ಎರಡನೇದೊಂದು ಶುರು ಆಗಿಬಿಡುತ್ತೆ ನಮ್ಮ ಮನೇಲಿ. ರಾತ್ರಿ 10:30 ಮೇಲೆ ಓದ್ತೀನಿ ಅನ್ನೋದು, ಬರಿತೀನಿ ಅನ್ನೋದು. ಹಾಗೆ ಈ ಥರ ನೋಡಿ ಅವ್ರ ಅಣ್ಣನ ಡ್ರೆಸ್ ಹಾಕ್ಕೊಂಡು ಏನು ಮಾಡ್ತಿದ್ದಾನೆ ಅಂತ. ಇವೆಲ್ಲ ನೀನೇ ಮಾಡು. ಹೆಂಗದು ತೋರಿಸು, ಹೆಂಗೆ ಮಾಡೋದು ತೋರಿಸು ಹೆಂಗೆ ಮಾಡೋದು. ಯಾರೆಲ್ಲ ನಾನು ಲಾಗ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಗ್ ನೋಡಿ. ನಿಮ್ಮಿಂದ ನನಗೂ ಸಪೋರ್ಟ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.